ಇಂದಿನ ದಿನಮಾನಗಳಲ್ಲಿ ಚಿನ್ನದ ಬೆಲೆ ಕೇಳಿದ್ರೆ ಸಾಕು, ಸಾಮಾನ್ಯ ಜನರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಹಠಾತ್ ಕುಸಿತ ಕಂಡ ಚಿನ್ನ ಮಾರನೇ ದಿನವೇ ಗಗನಕ್ಕೆ ಏರ್ತಿರೋದು ಗ್ರಾಹಕರನ್ನ ದೊಡ್ಡ ಗೊಂದಲಕ್ಕೆ ದೂಡಿದೆ. ಅದರಲ್ಲೂ ಮದುವೆ ಮತ್ತು ಶುಭ ಸಮಾರಂಭಗಳ ಸೀಸನ್ ಹತ್ತಿರ ಬರುತ್ತಿರುವ ಈ ಹೊತ್ತಿನಲ್ಲಿ ಚಿನ್ನವನ್ನ ಈಗಲೇ ಖರೀದಿಸಬೇಕೋ ಅಥವಾ ಬೆಲೆ ಇಳಿಕೆ ಆಗುವವರೆಗೆ ಕಾಯಬೇಕು ಅನ್ನುವಂಥ ಚಿಂತೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ. ಈ ಹಿಂದೆ ಚೀನಾದಲ್ಲಿನ ಮಕಾವೋದ ಪ್ರಸಿದ್ಧ ಗ್ರ್ಯಾಂಡ್ ಎಂಪರರ್ ಹೋಟೆಲ್ ತನ್ನ ಐಷಾರಾಮಿ ಲಾಬಿಯ ನೆಲದ ಅಡಿಯಲ್ಲಿ ಕೆಜಿಗಟ್ಟಲೆ ಚಿನ್ನದ ಇಟ್ಟಿಗೆಗಳನ್ನು ಹಾಸಿತು. ಈಗ ಅದು ಬಹುತೇಕ ಎಲ್ಲ ಚಿನ್ನದ ಇಟ್ಟಿಗೆಗಳನ್ನು ಹೋಟೆಲ್ನನ್ನು ಹೊರತೆಗೆದು ಈಗ ಮಾರಾಟ ಮಾಡಿದೆ. ಈ ಗ್ರ್ಯಾಂಡ್ ಎಂಪರರ್ ಹೋಟೆಲ್ ಕೂಡ ಕಳೆದ ಅಕ್ಟೋಬರಲ್ಲಿ ತನ್ನ ಕ್ಯಾಸಿನೋ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ ಮತ್ತು ಈಗ ಮನರಂಜನೆಯ ಇತರೆ ಮಾದರಿಗಳತ್ತ ಗಮನ ಹರಿಸ್ತಾ ಇದೆ. 2006ರಲ್ಲಿ ಆರಂಭವಾಗಿರುವಂಥ ಗ್ರ್ಯಾಂಡ್ ಎಂಪರರ್ ಹೋಟೆಲ್ ಪ್ರವೇಶ ದ್ವಾರದಲ್ಲೇ ಗಾಜಿನ ಅಡಿಯಲ್ಲಿ ಅಳವಡಿಸಿದ್ದ ಅನೇಕ ನಿಜವಾದ ಚಿನ್ನದ ಇಟ್ಟಿಗೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿದ್ದವು. ಆದರೆ ಇತ್ತೀಚಿನ ಮಾರುಕಟ್ಟೆಯ ಪರಿಸ್ಥಿತಿ ಚಿನ್ನವನ್ನು ಮಾರಾಟ ಮಾಡಲು ಅತ್ಯುತ್ತಮ ಅವಕಾಶ ಅಂತ ಹೇಳಿ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅಭಿಪ್ರಾಯಪಟ್ಟಿದೆ. ಅಂದರೆ ಗ್ರ್ಯಾಂಡ್ ಎಂಪರರ್ ಹೋಟೆಲ್ ಪ್ರವೇಶ ದ್ವಾರದಲ್ಲೇ ಗಾಜಿನ ಅಡಿಯಲ್ಲಿ ಅಳವಡಿಸಿದ್ದ ಇಟ್ಟಿಗೆಗಳು ಒಟ್ಟು 79 kg ತೂಕ ಇದೆ. ಅದನ್ನು ಹಾಂಗ್ಕಾಂಗ್ನ ರಿಫೈನರ್ ಮಾರಾಟ ಮಾಡಲಾಗಿದೆ. ಈ ವ್ಯವಹಾರದಿಂದ ಸಂಸ್ಥೆಯ ಆರ್ಥಿಕ ಸ್ಥಿತಿ ಬದಲಾಗಲಿದ್ದು ಮುಂದಿನ ಹೂಡಿಕೆಗಳಿಗೆ ನೆರವಾಗಲಿದೆ ಅಂತ ಕಂಪನಿ ತಿಳಿಸಿದೆ.